ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಗೃಹಿಣಿ ಲೋಕ. ದಯವಿಟ್ಟು ವೀಡಿಯೋಸ್ಗಳನ್ನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ನೆಕ್ಸ್ಟ್ ವೀಡಿಯೋಸ್ಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಆಲ್ಮೋಸ್ಟು ಸುಮಾರು ಜನ ಆಗಸ್ಟ್ 5ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬನ ಮಾಡಿದ್ದೀರಾ. ಕಾರಣಾಂತರಗಳಿಂದ ಅಂದರೆ ಪೀರಿಯಡ್ ಸಮಸ್ಯೆ, ಬೇರೆ ಯಾವುದೇ ಪರ್ಸ್ನಲ್ ರೀಸನ್ಗಳಿಂದ ವರಮಹಾಲಕ್ಷ್ಮಿ ಹಬ್ಬನ ಮಾಡೋಕ್ಕಾಗದಿದ್ದವರು ಆಗಸ್ಟ್ 12ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬನ ಮಾಡೋಕ್ಕೆ ಸಿದ್ಧತೆನ ಮಾಡ್ಕೋತಾ ಇದ್ದೀರಾ ಅಲ್ವಾ. ಈ ಒಂದು ಆಗಸ್ಟ್ 12ನೇ ತಾರೀಕು ಯಾವ ಒಂದು ಶುಭ ಲಗ್ನದಲ್ಲಿ ಕಳಸನ ಪ್ರತಿಷ್ಠಾಪನೆ ಮಾಡಬೇಕು, ಯಾಕಂದರೆ ಆಗಸ್ಟ್ 11ನೇ ತಾರೀಕು ಹುಣ್ಣಿಮೆ ಇದೆ. ಇದೊಂದು ಎಲ್ಲರಿಗೂ ಕನ್ಫ್ಯೂಷನ್ನ ಮಾಡ್ತಾ ಇದೆ. ಹುಣ್ಣಿಮೆ ಟೈಮಲ್ಲಿ ಕಳಸ ಪ್ರತಿಷ್ಠಾಪನೆ ಮಾಡ್ಬೋದಾ? ಯಾಕಂದರೆ ಇದು ವರಮಹಾಲಕ್ಷ್ಮಿ ವ್ರತ, ವರವ ಕೊಡುವ ವಿಶೇಷವಾದ ವ್ರತವಾಗಿರೋದ್ರಿಂದ ಹುಣ್ಣಿಮೆ ಟೈಮಲ್ಲಿ ಕಳಸನ ಪ್ರತಿಷ್ಠಾಪನೆ ಮಾಡ್ಬೋದಾ? ಈ ಎಲ್ಲ ಗೊಂದಲಗಳಿಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಅಂದರೆ ಈ ಒಂದು 2022ರಲ್ಲಿ ಆಗಸ್ಟ್ ಅಂದರೆ ಶ್ರಾವಣ ಮಾಸದ ಹುಣ್ಣಿಮೆ ಬಂದು ಯಾವಾಗ ಬಂದಿದೆ ಅಂತ ಇವಾಗ ಫಸ್ಟು ತಿಳ್ಕೊಳ್ಳೋಣ. ಶ್ರಾವಣ ಮಾಸದ ಹುಣ್ಣಿಮೆ ಬಂದು ಆಗಸ್ಟ್ 11ನೇ ತಾರೀಕು ಗುರುವಾರ ಇದೆ. ಈ ಒಂದು ಹುಣ್ಣಿಮೆಯ ತಿಥಿ ಟೈಮಿಂಗ್ ಸ್ಟಾರ್ಟ್ ಆಗೋದು ಆಗಸ್ಟ್ 11ನೇ ತಾರೀಕು ಬೆಳಗ್ಗೆ 10:38 ಸ್ಟಾರ್ಟ್ ಆದರೆ ಈ ಒಂದು ಹುಣ್ಣಿಮೆ ಎಂಡ್ ಆಗೋದು ಆಗಸ್ಟ್ 12ನೇ ತಾರೀಕು ಬೆಳಗ್ಗೆ 7:05 ಈ ಒಂದು ಹುಣ್ಣಿಮೆ ಮುಗಿಯುತ್ತೆ. ಅಲ್ಲಿಗೆ ಹುಣ್ಣಿಮೆಯ ತಿಥಿ ಟೈಮಿಂಗ್ಸು ಆಗಸ್ಟ್ 12ನೇ ತಾರೀಕು ಬೆಳಗಿನ ಜಾವನೂ ಇರುತ್ತೆ. ಸೊ ಈ ಕಾರಣದಿಂದ ಈ ಒಂದು ಟೈಮಿಂಗ್ಸಲ್ಲಿ ಆ ಒಂದು ಕಳಸನ ಪ್ರತಿಷ್ಠಾಪನೆ ಮಾಡ್ಬೋದಾ, 12ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬನ ಮಾಡಬೇಕಾ ಅನ್ನೋದು ಪ್ರತಿಯೊಬ್ಬರನ್ನ ಒಂದು ಡೌಟ್ ಇದೆ ಅಲ್ವಾ. ಆಗಸ್ಟ್ 12ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬನ ಮಾಡ್ಬೋದು, ಅದರಲ್ಲಿ ಏನೂ ತೊಂದರೆ ಇಲ್ಲ. ಶ್ರಾವಣ ಮಾಸದ ಪ್ರತಿ ಶುಕ್ರವಾರನೂ ಲಕ್ಷ್ಮೀ ಪೂಜೆಗೆ ಅತ್ಯಂತ ವಿಶೇಷವಾದ ವಾರಗಳಾಗಿರೋದ್ರಿಂದ ಆಗಸ್ಟ್ 12ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬನ ಮಾಡ್ಬೋದು. ಬಟ್ ಆದರೆ ಅವತ್ತೊಂದು ದಿನ ಕಳಸ ಪ್ರತಿಷ್ಠಾಪನೆ ಮಾಡುವ ಸಮಯ ಸ್ವಲ್ಪ ಬದಲಾವಣೆ ಆಗುತ್ತೆ. ಯಾಕಂದರೆ ಹುಣ್ಣಿಮೆಯ ಸಮಯದಲ್ಲಿ ನಾವು ಕಳಸನ ಪ್ರತಿಷ್ಠಾಪನೆ ಮಾಡೋದು ಅಷ್ಟು ಚೆನ್ನಾಗಿರೋದಿಲ್ಲ. ಇದು ವರಮಹಾಲಕ್ಷ್ಮಿ ವ್ರತ ಆಗಿರೋದ್ರಿಂದ ನಾರ್ಮಲ್ ಹುಣ್ಣಿಮೆ ದಿನ ನಾವು ಲಕ್ಷ್ಮೀ ಪೂಜೆನ ಮಾಡ್ಬೋದು, ಆ ಒಂದು ಟೈಮಿಂಗ್ಸಲ್ಲಿ ಕಳಸನ ಇಡ್ಬೋದು. ವರಮಹಾಲಕ್ಷ್ಮಿ ವ್ರತ ಆಗಿರೋದ್ರಿಂದ ನಾವು ಹುಣ್ಣಿಮೆಯ ಕಳೆದು ಆ ಒಂದು ಹುಣ್ಣಿಮೆಗೆ ಹತ್ತಿರವಾದ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬನ ಮಾಡೋಬೇಕಾಗಿರೋದ್ರಿಂದ ಆಗಸ್ಟ್ 5ನೇ ತಾರೀಕು ಮಾಡ್ಬೋದು, 12ನೇ ತಾರೀಕು ಮಾಡ್ಬೋದು. ಸೊ ತೊಂದರೆ ಇಲ್ಲ. ಬಟ್ ಆದರೆ ಕಳಸ ಪ್ರತಿಷ್ಠಾಪನೆ ಮಾತ್ರ ಹುಣ್ಣಿಮೆಯ ಸಮಯದಲ್ಲಿ ಮಾಡಬಾರ್ದು. ಆ ಕಾರಣಕ್ಕೆ ಆಗಸ್ಟ್ 12ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಮಾಡೋರು ಕಳಸ ಪ್ರತಿಷ್ಠಾಪನೆಯನ್ನು ನೀವು ಬ್ರಾಹ್ಮಿ ಮುಹೂರ್ತಕ್ಕಿಂತ ಈ ಒಂದು ವಿಶೇಷವಾದ ಸಮಯದಲ್ಲಿ ಕಳಸನ ಪ್ರತಿಷ್ಠಾಪನೆ ಮಾಡಿ. ಆಗಸ್ಟ್ 12ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಮಾಡೋರು ಯಥಾಪ್ರಕಾರ ಗುರುವಾರ ನಿಮ್ಮ ಒಂದು ರಂಗೋಲಿ ಹಾಕೋದಿಂದಿಡೋದು, ಹೊಸ್ಲನ್ನ ತೊಳೆದು ಪೂಜೆನ ಮಾಡೋದಾಗಲಿ, ತೋರಣ ಕಟ್ಟೋದಾಗಲಿ, ಮಂಟಪ ರೆಡಿ ಮಾಡೋದಾಗಲಿ, ಬಾಳೆಕಂಬ ಕಟ್ಟೋದಾಗಲಿ ಪ್ರತಿಯೊಂದನ್ನು ನೀವು ಗುರುವಾರ ಸಂಜೆ ಮಾಡ್ಕೋಬೋದು. ಅವತ್ತೊಂದು ದಿನ ಕೂಡ ಹುಣ್ಣಿಮೆ ಆಗಿರೋದ್ರಿಂದ ಒಳ್ಳೆಯ ದಿನವೇ. ನೀವು ಅವತ್ತೊಂದು ದಿನ ನಾರ್ಮಲಾಗಿ ನೀವು ದೇವ್ರ ಮನೆಯಲ್ಲಿ ದೀಪನೂ ಹಚ್ಚಿ ಪೂಜೆನ ಮಾಡಿ. ಯಾಕಂದರೆ ಹುಣ್ಣಿಮೆ ಇರೋದ್ರಿಂದ ಶ್ರಾವಣ ಮಾಸದ ಹುಣ್ಣಿಮೆ ಕೂಡ ವಿಶೇಷವಾದ ದಿನ ಆಗಿರೋದ್ರಿಂದ ನಿಮ್ಮ ಗಣಪತಿಗೂ ಪೂಜೆನ ಸಲ್ಲಿಸಿ ಅವತ್ತೊಂದು ದಿನ ವಿಶೇಷವಾಗಿ ಗುರುವಾರ. ಜೊತೆಗೆ ನಿಮ್ಮ ಮನೆ ದೇವ್ರ ಪೂಜೆನ ಮಾಡಿ ಯಥಾಪ್ರಕಾರ ಲಕ್ಷ್ಮಿ ಕೂರಿಸ್ಕೊಳ್ಳೋ ಜಾಗನೂ ಕೂಡ ನೀವು ಸಿದ್ಧತೆನ ಮಾಡ್ಕೊಳ್ಬೋದು. ಮಂಟಪ ಗಿಂಟಪ ಎಲ್ಲನೂ ರೆಡಿ ಮಾಡಿ ನೀವು ಎಲ್ಲಿವರೆಗೂ ಗುರುವಾರ ಸಂಜೆ ನೀವು ರೆಡಿ ಮಾಡ್ಕೋಬೇಕು ಅಂದರೆ ಕೆಳಗಡೆ ಒಂದು ಮಂಟಪದ ಮೇಲೆ ಒಂದು ರಂಗೋಲಿನ ಬಿಡಿಸಿ, ರಂಗೋಲಿ ಮೇಲೆ ಒಂದು ಬಾಳೆ ಎಲೆನ ಹರಡಿ ಅದ್ರ ಮೇಲೆ ಅಕ್ಕಿನ ಹಾಕಿ ಕಳಸ ಇಡೋವರೆಗೂ ನೀವು ಸಿದ್ಧತೆನ ಮಾಡ್ಕೋಬೋದು. ಯಾವುದೇ ಕಾರಣಕ್ಕೂ ಕಳಸ ಮಾತ್ರ ಇಡಕ್ಕೆ ಹೋಗ್ಬೇಡಿ. ನೀವು ಸೀರೆನ ಉಡಿಸಿ ಅದ್ರ ಕೆಳಗಡೆ ನೀವು ಕಳಸ ಇಡ್ತೀನಿ, ಮತ್ತೊಂದು ಕಳಸನ ಇಡ್ತೀನಿ ಅನ್ನೋರು ಮಾತ್ರ ನೀವು ಬಿಂದಿಗೆಗೆ ನೀರನ್ನ ತುಂಬಿಸಿ ಅದಕ್ಕೆ ನೀವು ಸೀರೆನ ಉಡಿಸಿ ರೆಡಿ ಮಾಡ್ಕೋಬೋದು. ಬರೀ ನಾವು ಒಂದೇ ಕಳಸನ ಪ್ರತಿಷ್ಠಾಪನೆ ಮಾಡ್ತೀನಿ ಅನ್ನೋರು ಜಸ್ಟ್ ಬಾಳೆ ಎಲೆನ ಇಟ್ಟು ಅದ್ರ ಮೇಲೆ ಒಂದು ಸ್ವಸ್ತಿಕ್ ಬರೆದು ಯಾವ ರೀತಿ ಯಥಾ ಪ್ರಕಾರ ನೀವು ಕಳಸ ಪ್ರತಿಷ್ಠಾಪನೆ ಮಾಡ್ಕೊಳ್ಳೋಕ್ಕೆ ಬಾಳೆ ಎಲೆನ ರೆಡಿ ಮಾಡ್ಕೋತೀರಾ, ಅಂದರೆ ಮಂಟಪನ ರೆಡಿ ಮಾಡ್ಕೋತೀರಾ, ಅಷ್ಟುವರೆಗೂ ಸಿದ್ಧತೆನ ಮಾಡ್ಕೊಳ್ಳಿ. ಅಕ್ಕಿ ಎಲ್ಲ ಹಾಕಿ ರೆಡಿ ಮಾಡ್ಕೊಳ್ಳಿ. ಜಸ್ಟು ನೀವು ನೀರು ತುಂಬಿಸಿದ ಕಳಸನ ಅದ್ರ ಮೇಲೆ ಇಡೋವರೆಗೂ ನೀವು ಎಲ್ಲ ಸಿದ್ಧತೆಗಳನ್ನ ಗುರುವಾರ ಮಾಡಿ ಮುಗಿಸ್ಕೊಳ್ಳಿ. ಇಲ್ವಾ ಬೆಳಗ್ಗೆ ನಿಮಗೆ 7 ಗಂಟೆವರೆಗೂ ಸಮಯ ಇರುತ್ತೆ. ಯಾಕಂದರೆ ನೀವು ಇಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಕಳಸ ಪ್ರತಿಷ್ಠಾಪನೆ ಮಾಡೋ ಹಾಗಿಲ್ಲ. ಯಾಕಂದರೆ ಅವಾಗ ಹುಣ್ಣಿಮೆ ನಡೀತಾ ಇರುತ್ತೆ. ಹುಣ್ಣಿಮೆ ತಿಥಿ ಟೈಮಿಂಗ್ಸ್ ಇರೋದ್ರಿಂದ ನೀವು ಬೆಳಗ್ಗೆ 4 ಗಂಟೆಗೆ ಎದ್ದು ಸ್ಟಾರ್ಟ್ ಮಾಡಿದ್ರು ಎಲ್ಲ ಕೆಲಸಗಳನ್ನೂ ಮುಗಿಸ್ಕೋಬೋದು. ಸೊ ಹಾಗಾಗಿ ನೀವು ಒಂದು ಕಳಸನ ಯಾವ ಒಂದು ಸಮಯದಲ್ಲಿ ನೀವು ಪ್ರತಿಷ್ಠಾಪನೆ ಮಾಡಬೇಕು ಅಂದರೆ ಅಕ್ಕಿಯ ಮೇಲೆ ನೀವು ನೀರು ತುಂಬಿಸಿದ ಕಳಸನ ಯಾವಾಗ ಇಡಬೇಕು ಅಂದರೆ ಆ ಒಂದು ಸಮಯ ತುಂಬ ಇಂಪಾರ್ಟೆಂಟ್. ನಾನು ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೀನಿ. ಯಾಕಂದರೆ ನಾವು ಕಳಸನ ಇಟ್ಟ ಸಮಯದಲ್ಲಿ ನಾವು ಲಕ್ಷ್ಮಿನ ಕೂರಿಸಿದ ಒಂದು ಶುಭ ಸಮಯ ಸ್ಟಾರ್ಟ್ ಆಗುತ್ತೆ. ಸೊ ಆ ಕಾರಣಕ್ಕೆ ಕಳಸ ಇಡುವ ವಿಶೇಷ ಸಮಯ ಬಂದು ಆಗಸ್ಟ್ 12ನೇ ತಾರೀಕು ಬೆಳಗ್ಗೆ 7:06 7:30 ನಿಮಿಷದವರೆಗೂ ನಿಮಗೆ ಟೈಮು ಸಿಗುತ್ತೆ.
ಈ ಒಂದು 24 ನಿಮಿಷ ನಿಮಗೆ ತುಂಬ ಒಳ್ಳೆಯ ಸಮಯ. ಸೊ ಹಾಗಾಗಿ ಈ ಒಂದು ಸಮಯದಲ್ಲಿ ನೀವು ಕಳಸನ ಇಟ್ಟು ಅದಕ್ಕೆ ಅಕ್ಷತೆ, ಅರಿಶಿನ, ಕುಂಕುಮ ಏನೆಲ್ಲ ಕಳಸದ ವಸ್ತುಗಳನ್ನ ಹಾಕಬೇಕು ಅದನ್ನು ಹಾಕಿ, ಚಿಗುರಿನ ಮಾವಿನ ಎಲೆನೋ ಅಥವಾ ವಿಳ್ಯದೆಲೆನೋ ಇಟ್ಟು ನೀವು ರೆಡಿ ಮಾಡ್ಕೊಂಡಿರೋ ಕಾಯಿನ ಇಟ್ಟು ತಾಯಿಗೆ ಮುಖವಾಡ ಹಾಕೋದನ್ನೆಲ್ಲ ಪ್ರತಿಯೊಂದನ್ನು ನೀವು ಈ ಸಮಯದಲ್ಲೇ ಮಾಡ್ಕೋಬೇಕು. ನಂತರ ನೀವು ಮಿಕ್ಕಿದ ಟೈಮಿಂಗ್ಸಲ್ಲಿ ಪೂಜೆನ ಮಾಡ್ಕೋಬೋದು. ಅದು ಟೈಮಿಂಗ್ಸ್ನ ನಾನು ಹೇಳ್ತೀನಿ, ಫಸ್ಟ್ ಪೂಜೆ ಯಾವಾಗಿಂದ ಸ್ಟಾರ್ಟ್ ಮಾಡ್ಬೋದು, ಟೈಮ್ ಯಾವಾಗಿದೆ ಅಂತ. ಬಟ್ ಕಳಸನ ಇಡುವಂಥ ಒಂದು ವಿಶೇಷವಾದ ಸಮಯ ಬಂದು ಬೆಳಗ್ಗೆ 7 ಗಂಟೆ 6 ನಿಮಿಷದಿಂದ 7 ಗಂಟೆ 30 ನಿಮಿಷ. ಇಲ್ಲಿ ಕೆಲವರು ಕೇಳ್ಬೋದು, ಬ್ರಾಹ್ಮಿ ಮುಹೂರ್ತದಲ್ಲಿ ಇಡ್ಬೋದಲ್ವಾ, ಎಲ್ಲರೂ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ತಾರೆ ಅಂತ. ಬಟ್ ನಿಮಗೆ ವರಮಹಾಲಕ್ಷ್ಮಿ, ಇಲ್ಲಿ ಸ್ಪೆಷಲಾಗಿ ವರಮಹಾಲಕ್ಷ್ಮಿ ವ್ರತನ ನೀವು ಮಾಡ್ತಾ ಇರೋದ್ರಿಂದ ಹುಣ್ಣಿಮೆ ಕಳೆದ ಮೇಲೆ ನೀವು ಕಳಸನ ಇಡೋದು ತುಂಬ ಸೂಕ್ತ. ಸೊ ಹಾಗಾಗಿ ನೀವು ಹುಣ್ಣಿಮೆ ಕಳೆದ ಮೇಲೆ ನೀವು ಕಳಸನ ಪ್ರತಿಷ್ಠಾಪನೆ ಮಾಡೋದು ಒಳ್ಳೆಯದು. ಇನ್ನು ಕಳಸನ ಇಟ್ಟಾದಮೇಲೆ ನಿಮಗೆ ಮೊದಲ ಸಿಂಹ ಲಗ್ನ ಅಂದರೆ ಫಸ್ಟ್ ಪೂಜೆ ಬಂದು 6 ಗಂಟೆ 42 ನಿಮಿಷದಿಂದನೇ ಸ್ಟಾರ್ಟ್ ಆಗುತ್ತೆ. ಬಟ್ ಆದರೆ ನೀವು ಕಳಸನೇ 7 ಗಂಟೆ 6 ನಿಮಿಷದಿಂದ ಇಡೋದ್ರಿಂದ ಇಲ್ಲಿ ಸಿಂಹ ಲಗ್ನ ಸ್ಟಾರ್ಟ್ ಆಗೋದು 6 ಗಂಟೆ 42 ನಿಮಿಷದಿಂದ. ಬಟ್ ನೀವು ಕಳಸನ ಇಟ್ಟಿರೋದು 7 ಗಂಟೆ 6 ನಿಮಿಷದಿಂದ. ಸೊ ಆ ಕಾರಣಕ್ಕೆ ನಿಮಗೆ 8 ಗಂಟೆ 50 ನಿಮಿಷದವರೆಗೂ ಫಸ್ಟ್ ಪೂಜೆ ಇರುತ್ತೆ. ಅಂದರೆ ನೀವು 7 ಗಂಟೆ ಕಳಸನ ಇಟ್ಟಾಗಿಂದನೂ ನಿಮಗೆ ಅಪ್ ಟು 8 ಗಂಟೆ 50 ನಿಮಿಷದವರೆಗೂ ನಿಮಗೆ ಒಂದು ಪೂಜಾ ಮುಹೂರ್ತ ಇದೆ. ಫಸ್ಟ್ ಪೂಜಾ ಮುಹೂರ್ತ ಅದು ಸಿಂಹ ಲಗ್ನದಲ್ಲಿ ಬಂದಿರೋದ್ರಿಂದ ಕಳಸನ ಇಟ್ಟಾದಮೇಲೆ ನೀವು ಅಪ್ ಟು 8 ಗಂಟೆ 50 ನಿಮಿಷದವರೆಗೂ ನಿಮ್ಮ ಪೂಜೆ ಕ್ರಿಯೆಗಳನ್ನ ಮಾಡ್ಕೋಬೋದು. ಅರ್ಚನೆ, ಅಷ್ಟೋತ್ತರ, ಅಭಿಷೇಕ, ಒಂದು ಹೂವೆಲ್ಲ ಹಾಕಿ ಡೆಕೋರೇಷನ್ ಮಾಡೋದಿರಲಿ, ಪ್ರತಿಯೊಂದನ್ನು ಮಾಡಿ ಅಷ್ಟರೊಳಗೆ ನೀವು ನೈವೇದ್ಯನೂ ರೆಡಿ ಮಾಡಿಕೊಂಡು ಮೊದಲ ನೈವೇದ್ಯನೂ ಇಟ್ಟು ನೀವು ಪೂಜೆನೂ ಮಾಡ್ಬೋದು. ಸೊ ಹಾಗಾಗಿ ಬೆಳಗಿನ ಫಸ್ಟ್ ಪೂಜೆ ನೀವು ಕಳಸ ಇಟ್ಟಾದಮೇಲೆ 7:30ಇಂದ 8 ಗಂಟೆ 50 ನಿಮಿಷದವರೆಗೂ ನಿಮಗೆ ಇಲ್ಲಿ ಒಂದು ವಿಶೇಷವಾದ ಶುಭ ಲಗ್ನ ಇರೋದ್ರಿಂದ ಆ ಒಂದು ಸಮಯದಲ್ಲಿ ನೀವು ಫಸ್ಟ್ ಪೂಜೆನ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ನಿಮ್ಮದು ಎಲ್ಲ ಕೆಲಸನೂ ಈ ಒಂದು ಸಮಯದಲ್ಲಿ ಮುಗಿದೋಗುತ್ತೆ. ಯಾಕಂದರೆ 8 ಗಂಟೆ 50 ನಿಮಿಷ ಅಂದರೆ ನೀವು ಬೆಳಗಿನ 4 ಗಂಟೆಗೆ ಎದ್ರೂ ಪ್ರತಿಯೊಂದನ್ನು ನೀವು ಶುಕ್ರವಾರ ಬೆಳಗ್ಗೆನೇ ಮಾಡ್ಕೋಬೋದು. ಗುರುವಾರ ಸಂಜೆ ಸಿದ್ಧತೆಗಳನ್ನ ಮಾಡ್ಕೊಳ್ಳೋ ಅವಶ್ಯಕತೆನೇ ಬರೋದಿಲ್ಲ, ಯಾಕಂದರೆ ತುಂಬ ಟೈಮ್ ಸಿಗುತ್ತೆ ನಿಮಗೆ. ಸೊ ಹಾಗಾಗಿ ಫ್ರೈಡೇ ನೀವು ಪ್ರತಿಯೊಂದನ್ನು ರೆಡಿ ಮಾಡಿಕೊಂಡು ಕಳಸನ 7 ಗಂಟೆ 6 ನಿಮಿಷದಿಂದ 7:30 ಒಳಗಡೆ ಇಡಬೇಕು. ಅದಾದಮೇಲೆ ಒಮ್ಮೆ ನೀವು ಕಳಸ ಇಟ್ಟು ಪೂಜೆನ ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ ನೀವು ಅಪ್ ಟು 8 ಗಂಟೆ 50 ನಿಮಿಷದವರೆಗೂ ನೀವು ಎಲ್ಲ ಪೂಜೆಗಳನ್ನು ಮುಗಿಸ್ಕೊಳ್ಬೋದು. ಇನ್ನು ಕಳಸ ಇಟ್ಟು ಫಸ್ಟ್ ಪೂಜೆ ಆದಮೇಲೆ 2ನೇ ಪೂಜೆಯನ್ನು ನೀವು ಮರೀದೆ ಮಾಡಬೇಕು. ಯಾಕಂದರೆ ಒಂದು ವರಮಹಾಲಕ್ಷ್ಮಿ ವ್ರತದಲ್ಲಿ ಕನಿಷ್ಠ ಅಂದರೂ 3 ಪೂಜೆನ ನಾವು ಸಲ್ಲಿಸಲೇಬೇಕಾಗುತ್ತೆ. ಸೊ ಹಾಗಾಗಿ 2ನೇ ವಿಶೇಷವಾದ ಲಗ್ನ ಬಂದು ವೃಶ್ಚಿಕ ಲಗ್ನದಲ್ಲಿ ಬರುತ್ತೆ. ಅದು ಮಧ್ಯಾಹ್ನ 1 ಗಂಟೆ 8 ನಿಮಿಷದಿಂದ 3 ಗಂಟೆ 23 ನಿಮಿಷದವರೆಗೂ ಇದೆ. ಸೊ ಯಥಾ ಪ್ರಕಾರ ನೀವು ಒಬ್ಬಟ್ಟು ಪ್ರತಿಯೊಂದು ಏನೆಲ್ಲ ನೈವೇದ್ಯಗಳನ್ನ ತಾಯಿಗೆ ಇಡಬೇಕು ಅಂತ ಬಯಸ್ತೀರೋ ಅದೆಲ್ಲ ನೈವೇದ್ಯಗಳನ್ನ ರೆಡಿ ಮಾಡಿಕೊಂಡು 2ನೇ ಪೂಜೆಯನ್ನು ಈ ಒಂದು ವೃಶ್ಚಿಕ ಲಗ್ನದಲ್ಲಿ ಬರುವಂಥ ಈ ಒಂದು ಸಮಯದಲ್ಲಿ ನೀವು 2ನೇ ಪೂಜೆನ ಮುಗಿಸ್ಕೊಳ್ಳಿ. ಆ ಒಂದು ಸಮಯದಲ್ಲೂ ನೀವು ನೈವೇದ್ಯನ ಅರ್ಪಿಸಿ ಮಹಾಮಂಗಳಾರತಿನ ಮಾಡಬೇಕಾಗತ್ತೆ. 3ನೇ ವಿಶೇಷ ಲಗ್ನ ಬಂದು ಕುಂಭ ಲಗ್ನ. ಈ ಒಂದು ಲಗ್ನ ಟೈಮ್ ಸ್ಟಾರ್ಟ್ ಆಗೋದು ರಾತ್ರಿ 7 ಗಂಟೆ 18 ನಿಮಿಷದಿಂದ 8 ಗಂಟೆ 54 ನಿಮಿಷದವರೆಗೆ. ಸೊ ಈ ಒಂದು ಸಮಯ ನಿಮಗೊಂಥರ ಟೈಮ್ ಸಿಗುತ್ತೆ, 3ನೇ ಪೂಜೆ ಮಾಡೋಕ್ಕೆ ಟೈಮ್ ಸಿಗುತ್ತೆ. ಸೊ ಹಾಗಾಗಿ ಯಥಾ ಪ್ರಕಾರ ಬೆಳಿಗ್ಗೆ ಹಚ್ಚಿದ ದೀಪ ನೀವು ಒಂದು ಕಳಸ ಕದಲಿಸೋವರೆಗೂ ಉರಿತಾನೆ ಇರಬೇಕು. ಸೊ ಹಾಗಾಗಿ ಗೋಧೂಳಿ ಸಮಯದಲ್ಲಿ ನೀವೇನು ಮಾಡಿ ಅಂದರೆ ಸಂಜೆ 6 ಗಂಟೆ ಮೇಲೆ ನೀವೇನು ಮಾಡಿ ನಾರ್ಮಲಾಗಿ ಒಂದು ಕಡ್ಡಿಯಿಂದ ಪೂಜೆನ ಮಾಡಿ ಒಮ್ಮೆ ನೀವು ತಾಯಿ ಹತ್ರ ಕೈ ಮುಗಿದು ನಮಸ್ಕಾರ ಮಾಡಿಕೊಂಡು ಬಂದಂಥ ಮುತ್ತೈದರಿಗೆ ಅರ್ಶಿನ ಕುಂಕುಮನೆಲ್ಲ ಕೊಟ್ಟು 3ನೇ ಮಹಾಪೂಜೆ ಅಂದರೆ ಆರತಿಗಳನ್ನೆಲ್ಲ ಮಾಡ್ಬೋದು. ಏಕಾರತಿ ಮತ್ತು ಪಂಚಾರತಿ ಇದೆಲ್ಲ ಮಾಡ್ಬೋದು. ಆ ಒಂದು ಪೂಜೆನ ನೀವು 7 ಗಂಟೆ 18 ನಿಮಿಷದಿಂದ ಸಲ್ಲುವಂಥ ಈ ಒಂದು ಕುಂಭ ಲಗ್ನದಲ್ಲಿ ನೀವು ಮುಗಿಸ್ಕೊಳ್ಳಿ. ಇದೇ ಒಂದು ಶುಭ ಲಗ್ನದಲ್ಲೂ ನೀವು ಕೆಂಪಾರತಿನ ಮಾಡಿ ತಾಯಿನ ಕಳಸನ ಕದಲಿಸ್ಬೋದು. ಯಾರಿಗೆಲ್ಲ ಈ ಒಂದು ಲಕ್ಷ್ಮಿಯ ವ್ರತ ಕಥೆನ ಓದೋಕೆ ಇಷ್ಟ ಇದೆ ಅವರು ಈ ಒಂದು ಗೋಧೂಳಿ ಸಮಯದಲ್ಲಿ ಸಂಜೆ ಅಂದರೆ 3ನೇ ಮಹಾಪೂಜೆ ಮಾಡೋಕ್ಕಿಂತ ಮುಂಚೆ ಒಮ್ಮೆ ನೀವು ಕಥೆನ ಓದಿ ಅಷ್ಟೋತ್ತರ ಮಾಡೋರು ಅಷ್ಟೋತ್ತರ ಮಾಡ್ಕೋಬೋದು. ಮತ್ತು ಅರ್ಚನೆ ಮಾಡೋರು ಯಾರಾದರೂ ನಿಮ್ಮ ಮನೆಯಲ್ಲಿ ಬೆಳಗಿನ ಜಾವ ಮಾಡೋಕ್ಕಾಗದೇ ಇದ್ದವರು ಸಂಜೆ ಕೂಡ ಲಕ್ಷ್ಮೀ ಮುಂದೆ ಅಷ್ಟೋತ್ತರ ಹೇಳ್ಕೊಂಡು ಅರ್ಚನೆಯನ್ನು ಮಾಡ್ಬೋದು. ಸೊ ಮನೆ ಒಡತಿ ಒಂದ್ಸತಿ ಮಾಡಿದ್ರೂ ಮನೆಯಲ್ಲಿರುವಂಥ ಯಜಮಾನ ಕೂಡ ಸಂಜೆ ಸಲ್ಲುವಂಥ ಶುಭ ಲಗ್ನದಲ್ಲಿ ಕೂಡ ಪೂಜೆನ ಮಾಡ್ಬೋದು. ಹೀಗೆ ಈ ಒಂದು ವಿಶೇಷವಾದ ಸಮಯದಲ್ಲಿ ನೀವು ಪೂಜೆ ಅರ್ಚನೆ ಮತ್ತು ಅಷ್ಟೋತ್ತರ ಹೇಳ್ಕೊಂಡು ಸಹಸ್ರನಾಮನ ಓದೋದಾಗಲಿ ಅಥವಾ ಕಥೆನ ಓದೋದಾಗಲಿ ಪ್ರತಿಯೊಂದನ್ನು ನೀವು ಒಂದು ಈ ಸಮಯದಲ್ಲಿ ಮಾಡ್ಕೊಳ್ಬೋದು. ಎಲ್ಲ ಆದ ನಂತರ ನೀವು ಕೆಂಪಾರತಿನ ಮಾಡಿ ದಯವಿಟ್ಟು ಒಂದನ್ನು ಮರಿಬೇಡಿ, ಎಲ್ಲ ಮುತ್ತೈದೆಯರು ಬಂದು ಹೋದ್ಮೇಲೆ ಅಷ್ಟೇ ನೀವು ಕೆಂಪಾರತಿನ ಮಾಡಬೇಕು. ಕೆಂಪಾರತಿನ ಮಾಡಿ ಆ ಒಂದು ಆರತಿನ ಅಂದರೆ ಕೆಂಪು ನೀರನ್ನ ತೊಗೊಂಡೋಗಿ ಮನೆಯ ಬಲಭಾಗದಲ್ಲಿ ಯಾರು ತುಳಿದಿರೋ ಕಡೆ ಹಾಕ್ಬಿಟ್ಟು ನಂತರ ಬಲಗೈಯಿಂದ ತಾಯಿ ಹಣೆಗೆ ಒಂದು ಬಟ್ಟನ್ನ ಇಟ್ಬಿಟ್ಟು ನಂತರ ನೀವು ಕಳಸನ ಕದಲಿಸ್ಬೇಕಾಗತ್ತೆ. ಕಳಸ ಕದಲಿಸ್ಬೇಕಾದಾಗಲೂ ಅಷ್ಟೇ ಬೆಳಿಗ್ಗೆಯಿಂದ ಎಷ್ಟೋ ಜನ ಲಾಸ್ಟ್ ಒಂದು ವಾರದಲ್ಲಿ ಪೂಜೆ ಮಾಡುವಾಗ ಹೇಳಿದ್ರು ಗೊತ್ತಿಲ್ಲದೆ ಕಳಸನ ಸ್ವಲ್ಪ ತಗಲಿಸ್ಬಿಟ್ಟೆ, ಬಿದ್ದೋಯ್ತು, ಹೂವು ಬಿದ್ದೋಯ್ತು, ಈ ಥರ ಎಲ್ಲ
ಹೇಳಿದ್ರು. ಹಾಗೆ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ. ಹೂವು ಹಾಕಿ ಅಲಂಕಾರ ಮಾಡೋದೆಲ್ಲ ಮುಖ್ಯ. ನೀವು ಕಳಸನ ಇಟ್ಟ ಮೇಲೆ ನಾನು ಕಳಸನ ಕದಲಿಸಬಾರ್ದು. ಅದು ನಿಮ್ಮ ಕಣ್ಣಿಗೆ ಒಂದು ಸ್ವಲ್ಪ ಎಲೆ ಹಿಂದೆ ಮುಂದೆ ಆಗ್ತಾಯಿದ್ರೂ ತೊಂದರೆ ಇಲ್ಲ. ಅದನ್ನು ಕಾಯಿನ ಎತ್ತೋದು, ಎಲೆನ ಸರಿ ಮಾಡೋದೆಲ್ಲ ಮಾಡೋದು ಬೇಡ. ನಾವು ಒಂದು ವಿಶೇಷವಾದ ಲಗ್ನ ಕೊಟ್ಟು ಕಳಸನ ಇಡಿ ಅಂತ ನಾವು ಹೇಳ್ತೀವಿ ಅಂದರೆ ಆ ಒಂದು ಸಮಯ ಆದಮೇಲೆ ನೀವು ಅಂದರೆ ಕಳಸ ಇಟ್ಟಾದಮೇಲೆ ನೀವು ಯಾವುದೇ ಕಾರಣಕ್ಕೂ ಕಳಸನ ಅಳ್ಳಾಡಿಸ್ಬಾರ್ದು. ಅದು ಕಳಸ ಕದಲಿಸ್ದಂಗೆ ಆಗೋಗುತ್ತೆ. ಸೊ ಆ ಕಾರಣಕ್ಕೋಸ್ಕರ ದಯವಿಟ್ಟು ಹೂನ ಬೇಕಾದ್ರೆ ಸ್ವಲ್ಪ ಹಾಕಿದ್ರೂ ಚಿಂತೆ ಇಲ್ಲ, ಒಂದು ಸ್ವಲ್ಪ ವಿಳ್ಯದಲ್ಲಿ ಆ ಕಡೆ ಈ ಕಡೆ ಆಗಿದ್ರೂ ಚಿಂತೆ ಇಲ್ಲ. ದಯವಿಟ್ಟು ತಲೆ ಕೆಡಿಸ್ಕೊಂಬೇಡಿ. ಒಮ್ಮೆ ಕಳಸನ ಇಟ್ಟ ಮೇಲೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಕಳಸನ ಅಲುಗಾಡಿಸಬಾರ್ದು. ಅಥವಾ ನಿಮ್ಮಿಂದ ಗೊತ್ತಿಲ್ಲದೇನೋ ಏನಾದರೂ ಬೆಳಗಿಂದ ಸಂಜೆವರೆಗೂ ಏನಾದರೂ ತಪ್ಪುಗಳಾಗಿದೆ ಅಂತ ನಿಮ್ಮ ಮನಸ್ಸಿಗೆ ಅನಿಸಿದ್ರೆ ಸಂಜೆ ಕಳಸ ಕದಲಿಸೋ ಮುಂಚೆ ಒಮ್ಮೆ ನೀವು ತಾಯಿ ಹತ್ರ ಕ್ಷಮೆ ಕೇಳಿ ಅಡ್ಡಬಿದ್ದು ನಮಸ್ಕಾರ ಮಾಡ್ಕೋತೀವಿ ಅಂತ ಹೇಳ್ತೀವಲ್ಲ, ಆ ಥರ ಅಡ್ಡಬಿದ್ದು ನಮಸ್ಕಾರ ಮಾಡಿಕೊಂಡು ನನ್ನಿಂದ ಗೊತ್ತಿಲ್ಲದೇನೋ ಏನಾದರೂ ಲೋಪದೋಷಗಳಾಗಿದ್ದರೆ ಕ್ಷಮಿಸು ತಾಯಿ ಅಂತ ಹೇಳಿ ನಾವೊಂದು ನಮಸ್ಕಾರ ಮಾಡಿಕೊಂಡು ಕಳಸನ ಕದಲಿಸ್ಬೇಕಾಗತ್ತೆ. ಸೊ ತಪ್ಪಾದ್ಮೇಲೆ ಕ್ಷಮೆ ಕೇಳೋದಕ್ಕಿಂತ ತಪ್ಪು ಆಗದೇ ಇರೋ ಥರ ಜಾಗೃತಿಯನ್ನು ವಹಿಸಿ ಅಲಂಕಾರಕ್ಕಿಂತ ನೀವು ಮಾಡುವ ಒಂದು ಭಕ್ತಿ ಅಥವಾ ಪೂಜೆ ಮುಖ್ಯ ಆಗುತ್ತೆ. ಸೊ ಆ ಕಾರಣಕ್ಕೋಸ್ಕರ ಕಳಸ ಹೀಗೆ ಕಾಣಿಸ್ತಿದೆ, ಆ ಥರ ಕಾಣಿಸ್ತಿದೆ ಅಂತ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಶ್ರದ್ಧೆ ಭಕ್ತಿಯಿಂದ ಕಳಸನ ಒಮ್ಮೆ ಕೂರಿಸಿದ ಮೇಲೆ ಕಳಸನ ಕದಲಿಸೋವರೆಗೂ ಒಂದು ಸ್ವಲ್ಪ ಜಾಗೃತಿಯನ್ನು ವಹಿಸಿ ಪೂಜೆನ ಮಾಡಿ ಅಂತ ಹೇಳ್ತಾ, ಇವತ್ತು ನಾನು ಕೊಟ್ಟಿರೋಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿರೋ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.